ಹಿಂದೂ ಧರ್ಮದ ಪಂಚಾಂಗದಲ್ಲಿ ಬರುವ ಪ್ರತಿಯೊಂದು ಮಾಸಗಳಿಗೂ ಅದರದ್ದೇ ಆದ ಮಹತ್ವವಿದೆ. ಪ್ರತಿಯೊಂದು ತಿಂಗಳುಗಳು ಅದರದ್ದೇ ಆದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಅಂತೆಯೇ ಈಗ ಪುಷ್ಯ ಮಾಸ ಮುಗಿದು ಮಾಘ ಮಾಸ ಆರಂಭವಾಗಿದೆ. ಪ್ರತಿ ಮಾಸಕ್ಕೂ ವಿಶೇಷತೆ ಇದೆ. ಆರೋಗ್ಯ ವೃದ್ಧಿ, ಪುಣ್ಯ ಸಂಪಾದನೆಗೆ ಮಾಘ ಮಾಸ ಅತ್ಯಂತ ವಿಶೇಷ ಎಂದು ಹೇಳಲಾಗುತ್ತದೆ. ಮಾಘ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ದೇವರ ಆರಾಧನೆ, ಪೂಜೆ, ಹವನ, ವ್ರತೋಪವಾಸಗಳಿಗೆ ಪ್ರಶಸ್ತ ಮಾಸ. ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸ. ಆದರೆ ಕಾರ್ತಿಕ ಮಾಸಕ್ಕಿಂತ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸ ಮಾಘ ಮಾಸ ಎಂದು ಹೇಳುತ್ತಾರೆ. ಏಕೆಂದರೆ ಈ ಮಾಸದಲ್ಲಿ ಮಾಡುವಂತಹ ಮಾಘ ಸ್ನಾನದ ಫಲದಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳು ವಿನಾಶವಾಗುತ್ತದೆ. ಈ ಮಾಸದಲ್ಲಿ ವಿಶೇಷವಾಗಿ ಶಿವ, ವಿಷ್ಣು, ಸೂರ್ಯ ದೇವರನ್ನು ಆರಾಧನೆ ಮಾಡುತ್ತಾರೆ. ಸಾಕ್ಷಾತ್ ಮಾರ್ಕಂಡೇಯನ ತಂದೆ ತಾಯಿ ಮಾಘ ಸ್ನಾನವನ್ನು ಆಚರಿಸಿ ಮಾರ್ಕಂಡೇಯನನ್ನು ಪುತ್ರನಾಗಿ ಪಡೆದರಂತೆ. ಇಂದ್ರದೇವನ ಪತ್ನಿಯು ಮಾಘ ಸ್ನಾನ ಆಚರಿಸಿದ ನಂತರವೇ ಇಂದ್ರನನ್ನು ಪತಿಯಾಗಿ ಪಡೆದಳೆಂದು ಪುರಾಣಗಳು ಹೇಳುತ್ತವೆ. ಹುಲಿಮುಖ ಇರುವ ಒಬ್ಬ ಗಂಧರ್ವನು ಮಾಘ ಸ್ನಾನ ಆಚರಿಸಿದ ತಕ್ಷಣ ಸುಂದರ ರೂಪವನ್ನು ತಾಳಿದನಂತೆ. ಅದಕ್ಕಾಗಿ ಈ ಮಾಘ ಮಾಸದಲ್ಲಿ ಮಾಡುವಂತಹ ಮಾಘ ಸ್ನಾನವು ಅತ್ಯಂತ ಶ್ರೇಷ್ಠವಾಗಿದೆ. ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಹೀಗಾಗಿ ಪ್ರಯಾಗ, ಹರಿದ್ವಾರ, ವಾರಣಾಸಿ, ನಾಸಿಕ್ ಮತ್ತು ಉಜ್ಜಯಿನಿಯಂತಹ ಪವಿತ್ರ ಸ್ಥಳಗಳಲ್ಲಿ ಜನರು ಪವಿತ್ರ ಸ್ನಾನ ಮಾಡಿ ದೇವರನ್ನು ಪೂಜಿಸುತ್ತಾರೆ. ಅಲ್ಲದೆ ಗಂಗಾ ಸ್ನಾನದ ನಂತರ ಸೂರ್ಯ ದೇವರನ್ನು ಆರಾಧಿಸುವುದು ತುಂಬಾ ಶ್ರೇಷ್ಠ. ಇನ್ನು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲದ ಕಾರಣ ಸ್ನಾನದ ನೀರಿಗೆ ಗಂಗಾಜಲ ಅಥವಾ ತುಳಸಿ ದಳವನ್ನು ಸೇರಿಸಿ ಸ್ನಾನ ಮಾಡಬೇಕು. ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಕ್ಷತ್ರಗಳು ಇರುವಾಗ ಸ್ನಾನ ಮಾಡುವುದು ಉತ್ತಮ. ನಕ್ಷತ್ರಗಳು ಇಲ್ಲದಿರುವ ಸಮಯದಲ್ಲಿ ಮಾಡುವುದು ಮಧ್ಯಮ. ಸೂರ್ಯೋದಯದ ನಂತರ ಸ್ನಾನ ಮಾಡುವುದು ನಿಷ್ಫಲವೆಂದು ಹೇಳುತ್ತಾರೆ. ಸ್ನಾನದ ಸಮಯದಲ್ಲಿ ಈ ಶ್ಲೋಕವನ್ನು ಜಪಿಸಿ: ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ ಪ್ರಾತಃ ಸ್ನಾನಂ ಕರೋ ಮಧ್ಯ ಮಾಘೆ ಪಾಪ ವಿನಾಶನಂ. ಸ್ನಾನದ ನಂತರ ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ಮಂತ್ರವನ್ನು ಪಠಿಸಿ ಸೂರ್ಯನ ಆರಾಧನೆ ಮಾಡುವುದರಿಂದ ವಿಶೇಷವಾಗಿ ಈ ಮಾಸದಲ್ಲಿ ಬುದ್ಧಿ, ತೇಜಸ್ಸು ವೃದ್ಧಿಯಾಗುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡುವುದರಿಂದ ಮನುಷ್ಯರ ಪಾಪ ದುಃಖಗಳು ದೂರವಾಗುತ್ತವೆ. ಈ ಮಾಸದಲ್ಲಿ ಎಲ್ಲರೂ ಬಲು ಕಟ್ಟುನಿಟ್ಟಿನ ಆಚರಣೆಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಮಾಘ ಮಾಸದಲ್ಲಿ ಸತ್ಯ, ದಯೆ, ಯಥಾಶಕ್ತಿ ದಾನ, ಸ್ವನಿಯಂತ್ರಣ, ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಎಂಬುದು ನಿಯಮ. ಜೊತೆಗೆ ವ್ಯಸನಗಳನ್ನು ಬಿಡಬೇಕು. ಇದರೊಂದಿಗೆ ತಾಳ್ಮೆ, ಕ್ಷಮೆ, ಸ್ವಾರ್ಥವನ್ನು ತ್ಯಜಿಸುವುದು, ಕೆಟ್ಟ ಕೆಲಸಗಳನ್ನು ಮಾಡದಿರುವುದು, ದೈಹಿಕ ಶುದ್ಧತೆ, ಬುದ್ಧಿವಂತಿಕೆ, ಕಲಿಕೆ, ಸತ್ಯತೆ ಮತ್ತು ಅಹಿಂಸೆಯನ್ನು ಪಾಲಿಸಬೇಕೆಂದು ಹೇಳುತ್ತಾರೆ. ಕಪ್ಪು ಎಳ್ಳು ಅಥವಾ ಕಪ್ಪು ಎಳ್ಳಿನ ಉಂಡೆಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಿ. ಕಂಬಳಿಯನ್ನು, ಬೆಚ್ಚನೆಯ ವಸ್ತ್ರಗಳನ್ನು ದಾನ ಮಾಡಬಹುದು. ಇದರಿಂದ ಬಡತನ ಕೊನೆಗೊಳ್ಳುತ್ತದೆ, ಆರ್ಥಿಕ ಸ್ಥಿತಿ ಪ್ರಗತಿಯಾಗುತ್ತದೆ ಎನ್ನುವ ನಂಬಿಕೆ. ಮಾಘ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಮಾಸದಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ಮನೋಕಾಮನೆಗಳು ಈಡೇರುತ್ತವೆ. ಅಷ್ಟೇ ಅಲ್ಲದೆ ಶ್ರೀ ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ ಇವುಗಳನ್ನು ಪ್ರತಿನಿತ್ಯ ಪಠಣೆ ಮಾಡುವುದು ಅಥವಾ ಕೇಳುವುದರಿಂದ ಧನ ಪ್ರಾಪ್ತಿ, ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಈ ಮಾಸದ ಪುಣ್ಯ ಫಲವು ಪ್ರಾಪ್ತಿಯಾಗುತ್ತದೆ. ಈ ಮಾಸವು ಶಿವ ಪೂಜೆಗೂ ಅತಿ ಶ್ರೇಷ್ಠ. ಈ ತಿಂಗಳಲ್ಲಿ ಶಿವನಿಗೆ ಅಭಿಷೇಕ, ಬಿಲ್ವಪತ್ರೆಯಿಂದ ಪೂಜೆ ಮಾಡುವುದರಿಂದ ಅನಂತ ಪುಣ್ಯ. ಈ ಮಾಸದಲ್ಲಿ ಶಿವಾಲಯದಲ್ಲಿ ಪ್ರದೋಷದ ಸಮಯದಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಈ ಮಾಸದ ಪ್ರತಿದಿನವೂ ಮಾಘ ಮಾಸದ ಆಚರಣೆಯನ್ನು ಮಾಡಲು ಸಾಧ್ಯವಿಲ್ಲವೆಂದಾದರೂ 3 ದಿನವಾದರೂ ಮಾಡಬೇಕು. ಒಂದು ವೇಳೆ 3 ದಿನವೂ ಸಾಧ್ಯವಿಲ್ಲವೆಂದಾದರೆ 1 ದಿನವಾದರೂ ಮಾಘ ಮಾಸದ ಆಚರಣೆ ಮಾಡಿದರೆ ಸಾಕು. ವಿಷ್ಣು ಸಮೇತ ಶಿವ, ಸೂರ್ಯ ದೇವರ ಅನುಗ್ರಹದ ಜೊತೆ ಸಕಲ ಇಷ್ಟಾರ್ಥ ಸಿದ್ಧಿಯಾಗಿ ಸುಖ ಸಂತೋಷ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.